ನೀನು ಮತ್ತೆ ಬರಬೇಕಿಲ್ಲ. ಇದಕ್ಕೆ ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳ್ತೀವಿ, ಯು ನೀಡ್ ನಾಟ್ ಕಮ್ ಅಗೇನ್. ಅದು ಯಾರ ಕರೆ ಅಥವಾ ಅದು ಯಾರು ಫೋನ್ ಮಾಡಿದ್ದು ಅಂತ ಕೇಳಬೇಕಾದ್ರೆ ಹೂಸ್ ಕಾಲ್ ವಾಸ್ ದ್ಯಾಟ್ ಅಂತ ಹೇಳ್ತೀವಿ. ನಾನು ಸಾಧ್ಯವಾದಷ್ಟು ಪ್ರಯತ್ನಿಸುವೆ ಅಂದರೆ ನನ್ನ ಕೈಲಿ ಎಷ್ಟಕ್ಕಾದಷ್ಟು ಪ್ರಯತ್ನ ಮಾಡ್ತೀನಿ ಏನಕ್ಕೆ, ಐ ವಿಲ್ ಟ್ರೈ ಮೈ ಬೆಸ್ಟ್. ನಾನು ಬೆಳಿಗ್ಗೆ ಬೇಗನೆ ಎದ್ದೆ. ಐ ಗಾಟ್ ಆಫ್ ಅರ್ಲಿ ಇನ್ ದ ಮಾರ್ನಿಂಗ್. ಹೋಗುವ ಅವಶ್ಯಕತೆ ಇಲ್ಲ. ದೇರ್ ಈಸ್ ನೋ ನೀಡ್ ಟು ಗೋ. ನನಗೆ ಭಯವಾಗುತ್ತಿದೆ. ಐ ಆಮ್ ಗೆಟ್ಟಿಂಗ್ ಸ್ಕ್ಯಾರ್ಡ್. ಅವನು ಅದನ್ನು ಪ್ರತಿದಿನ ಮಾಡುತ್ತಾನೆ. ಹೀ ಡಸ್ ಇಟ್ ಎವ್ರಿ ಡೇ. ನೀವು ಇಷ್ಟಪಡುವುದನ್ನು ನೀವು ತೆಗೆದುಕೊಳ್ಳಬಹುದು. ಯು ಹ್ಯಾವ್ ಟೇಕ್ ಎನಿಥಿಂಗ್ ಯು ಲೈಕ್. ಅವರು ಬರುವವರೆಗೆ ದಯವಿಟ್ಟು ಇಲ್ಲಿ ಕಾಯಿರಿ. ಪ್ಲೀಸ್ ವೇಟ್ ಹಿಯರ್ ಇಂಟಿಲ್ ದೇ ಕಮ್. ಈಗ ನನ್ನ ಸರದಿ ಅಥವಾ ಈಗ ನನ್ನ ಪಾಳೆ. ನಾವ್ ಇಟ್ಸ್ ಮೈ ಟರ್ನ್. ಅಲ್ಲಿಗೆ ಹೋಗುವುದು ವ್ಯರ್ಥ. ಇಟ್ಸ್ ಯೂಸ್ಲೆಸ್ ಟು ಗೋ ದೇರ್. ನನ್ನೊಂದಿಗೆ ಕುಳಿತುಕೊಳ್ಳಿ ಅಥವಾ ನನ್ನ ಜೊತೆಗೆ ಕೂತ್ಕೊಳ್ಳಿ ಅನ್ನೋಕ್ಕೆ ಸಿಟ್ ವಿತ್ ಮೀ ಅಂತ ಹೇಳ್ತೀವಿ. ನಿನ್ನನ್ನು ಎಲ್ಲೋ ನೋಡಿದ್ದೇನೆ, ಆದರೆ ಐ ಹ್ಯಾವ್ ಸೀನ್ ಯು ಸಮ್ವೇರ್. ಶಾಂತ ಮನಸ್ಸಿನಿಂದ ಯೋಚಿಸಿ. ಥಿಂಕ್ ವಿತ್ ಕೂಲ್ ಮೈಂಡ್. ನೀನು ತುಂಬ ಬದಲಾಗಿದ್ದೀಯಾ. ಯು ಹ್ಯಾವ್ ಚೇಂಜ್ಡ್ ಎ ಲಾಟ್. ಜೋರಾಗಿ ಮತ್ತು ಸ್ಪಷ್ಟವಾಗಿ ಮಾತನಾಡಿ. ಸ್ಪೀಕ್ ಲೌಡ್ ಆ್ಯಂಡ್ ಕ್ಲಿಯರ್. ನನ್ನ ಜೊತೆ ಮಾತಾಡಿ. ಟಾಕ್ ಟು ಮೀ.